ಆದರೆ ನೀಲ ತನ್ನ ಹಣ ಕಳೆದು ಹೋದ ಕಾರಣದಿಂದ ಊಟ ತಿಂಡಿ ಬಿಟ್ಟು ಮುದುರಿ ಕುಳಿತಳು. ಯಾರ ಮಾತಿಗೂ ಬಗ್ಗಲಿಲ್ಲ. ಚಾಪೆಯು ಹಾಸಿಕೊಳ್ಳದೆ ನೆಲದ ಮೇಲೆ ಮುದುರಿ ಮಲಗುತ್ತಿದ್ದ ನೀಲಾಳನ್ನು ಕಂಡು ಮಾದೇಶನಿಗೆ ಅಯ್ಯೋ ಎನಿಸಿತು. ಏನಾದರೂ ಮಾತನಾಡಿದರೆ ನನ್ನವ್ವ ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂದುಕೊಂಡರೂ ಮನಸ್ಸು ತಡೆಯದೆ ರಾತ್ರಿ ಮನೆಗೆ ಬಂದವನು ಜೋರಾಗಿ, ಅವನ ಮಾತಿಗೆ ನೀಲ ಉತ್ತರ ಕೊಡದೆ ಮೌನವಾಗಿ ಅಳುತ್ತಿದ್ದಳು. ತನ್ನ ಆಸೆಯೆಲ್ಲ ನುಚ್ಚು ನೂರಾಗಿದ್ದು ಅವಳಿಗೆ ಸಂಕಟವಾಗಿತ್ತು. ಮಾದೇವಿಗೆ ಅವಳ ಅಳುವನ್ನು ನೋಡಿ ಕನಿಕರವಾಗಿತ್ತು. ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣ ಕೂಡಿ ಹಾಕಿದ್ದಾಳಂತೆ. ಪಾಪದ ಹುಡುಗಿ, ಯಾರು ಎತ್ತಿಕೊಂಡರೋ ಎಂದು ತನ್ನಷ್ಟಕ್ಕೆ ಗೊಣಗಿಕೊಂಡಳು. ಸೊಸೆಯ ಮಾತನ್ನು ಕೇಳಿಸಿಕೊಂಡ ಈರವ್ವ, ಸುಮ್ಮನೆ ಮಾತಾಡದೆ ಮನೆ ಕೆಲಸ ಮಾಡೋದ್ ಬಿಟ್ಟು ಅದೇನು ಒಟ್ಕುಟ್ಟುತ್ತಿ, ಅವಳಿಗೆ ಹೊಟ್ಟೆ ಹಸಿದ್ರೆ ತಾನೇ ಎದ್ಬಂದು ಉಂಟಾಳೆ ಎಂದು ಸಿಡುಕಿದಳು. ಕೂಡಲೇ ಮಾದೇವಿಗೆ ತನ್ನ ಅತ್ತೆಯ ಬಗ್ಗೆ ಗುಮಾನಿ ಹುಟ್ಟಿತು. ನನ್ನ ಅತ್ತೆಯೇ ನೀಲಾಳ ಹಣ ಎತ್ತಿಕೊಂಡಿರಬಹುದು. ನಿನ್ನೆ ಬಟ್ಟೆಗಂಟು ಸರಿಯಾಗಿ ಕಟ್ಟಿಲ್ಲ ಎಂದು ಸರಿಪಡಿಸ್ತಾ ಇದ್ರು. ಈಗ ಏನೂ ತಿಳಿದವರಂತೆ ನಾಟ್ಕಾಡ್ತಿದ್ದಾರೆ ಎಂದುಕೊಂಡವಳು ರಾತ್ರಿ ಮಲಗಿದ್ದಾಗ ಈ ವಿಷಯ ಗಂಡನ ಬಳಿ ಪಿಸುಗುಟ್ಟಿದಳು. ಮಾದೇಶ ಬೆಚ್ಚಿದ. ಎಂದವನು ಸರಿಯಾಗಿ ಮುಸ್ಕೊದ್ದು ಮಲಗಿದವನು ತನ್ನಲ್ಲೇ ಯೋಚಿಸಿದ. ಎನಿಸಿದವನಿಗೆ ಅವಳ ಬಗ್ಗೆ ಕನಿಕರ ಉಕ್ಕಿತು. 4 ದಿನ ಕಳೆದರೂ ಅವಳು ಗೋಳಾಡುವುದು ನಿಲ್ಲಿಸದಿದ್ದಾಗ ತನ್ನವ್ವನಿಗೆ ತಮಾಷೆಯಾಗಿ ಹೇಳಿ, ಮುದ್ದು ಸೊಸೆ ನೀಲಾನ ಮನೆಯಲ್ಲಿ ಇಟ್ಕೊಂಡೆ, ಈಗ ಅವಳು ಕೂಡಿಟ್ಟಿದ್ದ ಹಣ ಕಳೆದೋಯ್ತು ಎಂದು ಗೋಳಾಡುತ್ತಿದ್ದಾಳೆ. ಊಟವೂ ಮಾಡದೆ ಮೂಲೆಯಲ್ಲಿ ಮುದುರಿ ಮಲಗಿದ್ದಾಳೆ. ನೀನಾದ್ರೂ ಅವಳಿಗೆ ಬುದ್ಧಿ ಹೇಳ್ಬಾರ್ದಾ? ಹೆಣ್ಣು ಹುಡುಗಿ ಎಷ್ಟು ದಿನ ಹಿಂದೆ ಇದ್ದಾಳು, ಉಣ್ಣು ಅನ್ಬಾರ್ದಾ? ಸತ್ತಿತ್ ಹೋದ್ರೆ ಏನ್ ಮಾಡ್ತಿ ಎಂದು ಒರಟಾಗಿ ಹೇಳಿದ. ಅವಳಿಗೆ ಹಣ ಎಲ್ಲಿ ಬರಬೇಕು? ನಾ ಕೊಟ್ರೆ ಉಂಟು, ಇಲ್ಲವಾದ್ರೆ ಇಲ್ಲ. ಅವರಪ್ಪ ಕಳಿಸಿದ್ನಾ? ಇಲ್ಲ ಅವರವ್ವ ಕಳಿಸಿದ್ಲಾ? ಅದು ನನ್ನ ತರಕಾರಿ ಮರಿದ ಹಣವೇ. ಅವಳೇನು ಹಣ ಬೆಳೆದಿರ್ಲಿಲ್ವಲ್ಲ. ತೆಪ್ಪಿಗೆ ನಿನ್ನ ಪಡು, ನೀನು ನೋಡ್ಕೋ. ಈ ವಿಚಾರದಲ್ಲಿ ಮೂಗು ತೂರಿಸ್ಬೇಡ. ಆ ಹಿಂದಿನ ಹಣವನ್ನು ಲಪಟಾಯಿಸಿ ಏನು ಗೊತ್ತಿಲ್ಲದಂತೆ ಇದ್ದಾಳೆ. ಕನಿಕರ ತೋರಿದ್ರೆ ತನ್ನ ಬುಡಕ್ಕೆ ಬರುತ್ತೆ ಎಂದುಕೊಂಡು ಗಟ್ಟಿನಿಂದಲೇ ಇದ್ದಾಳೆ ಎಂದುಕೊಂಡು ತನ್ನ ಹೆಂಡತಿ ಬಳಿ ಪಿಸುಗುತ್ತಿಲ್ಲ. ಅಯ್ಯ, ಈಗ ಗೊತ್ತಾಯ್ತಾ ನಿಂಗೆ? ಆ ದಿನವೇ ಗುಮಾನಿ ಬಂದಿತ್ತು. ಈಗ ಆ ಮಾತೇಕೆ? ನಳಿನಿ ಮತ್ತು ನಂದೀಶ ಯಾವ ವಿಷಯವೂ ಬೇಡವೆಂದು ನೀಲಾಳ ಹಣದ ಬಗ್ಗೆ ತನ್ನ ಅವ್ವನ ಬಳಿ ಕುತೂಹಲಕ್ಕೂ ಪ್ರಸ್ತಾಪ ಮಾಡದೆ ತಮ್ಮ ಜಾಣತನ ತೋರಿಸಿಕೊಂಡಿದ್ದರು. ಇನ್ನು ಈರವ್ವ ಇರುವ ಮನೆಯಲ್ಲಿಯೇ ಬದಲಾವಣೆ ಮಾಡದೆ ಕಾಲ ದೂಡುತ್ತಿದ್ದಳು. ಇದರಿಂದಲೇ ನಂದೀಶ ಮತ್ತು ನಳಿನಿ ಬೇರೆ ಮನೆ ಮಾಡಿಕೊಂಡು ಹೊರಟಿದ್ದರು. ಅದರಲ್ಲಿ ಈರವ್ವ ತನ್ನ 5 ಗುಂಟೆಯ ಭಾಗದಲ್ಲಿ ಮನೆ ಕಟ್ಟಿಕೊಂಡು ಊರಿನ ಹೊರಗೆ ವಾಸ ಮಾಡುತ್ತಿದ್ದಳು. ಇದು ಅವಳಿಚ್ಛೆಯಂತೆ ಇರಲು ಅನುಕೂಲವಾಗಿತ್ತು. ಕೊಠಡಿಯಲ್ಲಿ ಮಾದೇಶ ಮತ್ತು ಮಾದೇವಿ ಮಗಳೊಂದಿಗೆ ಮಲಗುತ್ತಿದ್ದರು. ಹಾಲ್ನಲ್ಲಿ ಈರವ್ವ ಮಲಗುತ್ತಿದ್ದಳು. ಅವಳ ಪಕ್ಕ ನೀಲ ಮುದುರಿ ಮಲಗುತ್ತಿದ್ದಳು. ಬೆಳಗಾಗುತ್ತಿದ್ದಂತೆ ಸರಕ್ಕನೆ ಎದ್ದ ಈರವ್ವ ಪಕ್ಕದಲ್ಲಿ ಮುದುರಿ ಮಲಗಿದ್ದ ನೀಲಾಳಿಗೆ, ಇದೇನಮ್ಮಿ, ಚಳಿಲಿ ಚಾಪೆಯೂ ಹಾಸ್ಕೊಳ್ದೆ ನೆಲದ ಮೇಲೆ ಬಿತ್ಕೊಂಡಿದ್ದಿ? ಹೇಳೋರ್ ಕೇಳೋರು ಯಾರೂ ಇಲ್ಲ ಅಂದ್ಕೊಂಡ್ಬಿಟ್ಯಾ? ಎದ್ದೇಳಮ್ಮಿ, ಬೆಳಗಾಗಿ ಎಷ್ಟೊತ್ತಾಯ್ತು ಎಂದು ಒರಟಾಗಿ ಅವಳನ್ನು ಅಲುಗಾಡಿಸಿದಳು. ಅವಳು ಕಿವಿ ಕೇಳದಂತೆ ಹರಿದ ಕಂಬಳಿಯಲ್ಲಿ ಮತ್ತಷ್ಟು ಮುದುರಿಕೊಂಡಳು. ನಿಂಗೆಯ ಹೇಳೋದು, ಎದ್ದು ಕೆಲಸ ಬಗ್ಸೆ ಮಾಡು. ಉಂಡೆ ಮಲಗಿದ್ರೆ ಯಾರು ನಿನ್ನ ಅಯ್ಯೋ ಅಂದ್ಕೊಳ್ಳಲ್ಲ. ನಿನ್ನ ಅಪ್ಪ ಅಮ್ಮನೇ ನಿನ್ನ ಬಗ್ಗೆ ಅಯ್ಯೋ ಅಂದ್ಕೊಳ್ಳಲ್ಲ. ನಾನು ಅಯ್ಯೋ ಅಂದ್ಕೊಂಡು ಕರೆ ತಂದಿವಿನಿ. ನೀ ಸತ್ಕಿತ್ತೋದ್ರೆ ಎಂದೂ ಇಲ್ಲದ ನಿನ್ನಪ್ಪ ಬಂದು ನನ್ನ ಮಗಳನ್ನ ಸಾಯಿಸ್ಬಿಟ್ಯಾ ಅಂದಾನು
ಎಂದು ಮತ್ತೊಮ್ಮೆ ನೀಲಾಳನ್ನು ಜೋರಾಗಿ ಅಲುಗಾಡಿಸಿದಳು. ನೀಲ ಮುದುರಿ ಮಲಗಿದ್ದರೂ ಅವಳಿಗೆ ನಿದ್ರೆ ಬಂದಿರಲಿಲ್ಲ. ತನ್ನ ಅತ್ತೆಯ ಮಾತು ಕೇಳುತ್ತಿದ್ದಂತೆ ಕೋಪ ಉಕ್ಕೇರಿತು. ಹಸಿದ ಹೊಟ್ಟೆ ಮುರಿದ ಮನಸ್ಸಿನಿಂದ ಬೇಸತ್ತಿದ್ದಳು. ಸರ್ರನೆ ಎದ್ದು ಕುಳಿತವಳು, ನನ್ನಪ್ಪ ಇಲ್ಲಿಗೆ ಬಂದು ಮಗಳ ಬಗ್ಗೆ ವಿಚಾರಿಸ್ತಾನ. ದ್ಯಾವರ್ಸಿ ಅಪ್ಪ, ಯಾವೂರಪ್ಪ ಅವನು? ಹೆಂಡತಿ ಮಗುಲಲ್ಲಿ ಇದ್ದಾಳೆ ಅಂದ್ರೆ ಮಗಳು ಯಾಕೆ ಬೇಕು? ಹುಟ್ಸಾಗ ಬುದ್ಧಿ ನೆಟ್ಟಗಿರಲಿಲ್ಲ ಅಂತ ಕಾಣುತ್ತೆ. ಅವ್ವ ಅಂದ್ರೆ ಅವಳೊಬ್ಬಳು ತಿರುಬೋಕಿ. ಹೆತ್ತ ಮಗಳನ್ನ ನೂಕಿ ತಾನು ಅಪ್ಪನ ಮನೆ ಸೇರಿಕೊಂಡಳು. ಇವಕ್ಕೆ ಮಕ್ಕಳು ಸುಖ ಯಾಕೆ ಬೇಕು? ಆ ಮಕ್ಕಳು ತಾನೇ ಏನ್ ಬುದ್ಧಿ ಕಲಿತಾರೆ? ಆ ನಿನ್ನ ತಮ್ಮ ಕೂಸು ಮಣ್ಣಲ್ಲಿ ಆಟ ಆಡುವಾಗಲೇ ಮತ್ತೊಬ್ಬರ ಬಾಗಿಲಿಗೆ ಬಿಟ್ಟು ಹೇಳಿ ಅಂತ ಹೋದವನು ನಂಗೆ ಯಾರಿದ್ದಾರೆ? ನಾನು ಅನಾಥೆ ಆಗ್ಬಿಟ್ಟೆ. ನೀನು ನಿನ್ನ ತೆವಲಿಗೆ ಉದಾರಿಯಂತೆ ನಿನ್ನ ಮನೆಗೆ ಕರ್ಕೊಂಡು ಬಂದು ಹಳಸ್ಲು ಪಳಸ್ಲು ಅನ್ನ ಹಾಕಿ ಹರಿದು ಬಟ್ಟೆ ಕೊಟ್ಟು ಇಷ್ಟುದ್ದ ಬೆಳೆಸಿದ್ದಿ. ಇಲ್ಲ ಅನ್ನಲ್ಲ. ಯಾಕೆ ಬೆಳೆಸಿದ್ದಿ? ನಿನ್ನ ದೊಡ್ಡಸ್ತಿಕೆಗೆ ಮತ್ತೆ ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ. ನನ್ನ ಉದ್ಧಾರ ಮಾಡೋ ನಾಟಕ ಆಡ್ತಿದ್ದಿ. ನಾನು ಜೋಪಾನ ಮಾಡಿದ ಹಣವನ್ನು ಲಪಟಾಯಿಸಿ ಬಿಟ್ಟೆ. ಎಲ್ಲ ನಂಗೆ ಚಳ್ಳೆ ಹಣ್ಣು ತಿನ್ನಿಸ್ತೀರಾ? ದೇವರು ಯಾರಿಗೂ ಒಳ್ಳೇದು ಮಾಡಲ್ಲ. ನೋಡ್ತಾ ಇರಿ ನಿಮ್ಗೆ ಯಾವ ರೀತಿ ಗತಿ ಬರುತ್ತೆ ಅಂತ. ಅವಳ ಮಾತು ಕೇಳಿದ ಈರವನಿಗೆ ಕೋಪ ನೆತ್ತಿಗೇರಿತು. ಕುಳಿತಿದ್ದವಳು ನೀರಾಳ ಬಳಿ ಬಂದು ಜುಟ್ಟು ಹಿಡಿದು ಜಾಲಾಡುತ್ತಾ, ಇದ್ಯಾಕಮ್ಮಿ ಹುಚ್ಚು ಬಂದಂತೆ ಕೂಗಾಡ್ತಿದ್ದೀಯಾ? ಯಾವ್ದಾದ್ರೂ ದೆವ್ವ ಮೆಟ್ಕೊಳ್ತಾ ಬೇವಿನ ಸೊಪ್ಪು ಚಡಿಯಟ್ಟು ಕೊಡಿಸ್ಲಾ? ಮುಚ್ಚೆ ಬಾಯಿ. ಈಟುದ್ದ ಇದ್ದಾಳೆ ಗರ್ತಿ ಗಗ್ಗವನಂತೆ ನನಗೆ ತಿರುಗಿ ಬೀಳ್ತಾಳೆ. ಇನ್ಮುಂದೆ ನಮ್ಮ ಮನೇಲಿ ಇರಬೇಡ. ಮನೆ ಬಿಟ್ಟು ಎಲ್ಲಿಯಾದ್ರೂ ಹಾಳಾಗಿ ಹೋಗು. ನಿನ್ನ ಇಲ್ಲಿ ಇರುವನ್ನಲ್ಲ, ಬೀದಿಲೇ ಬಿತ್ಕೋ. ಒಂದು ದಪ್ಪ ಅದು ಯಾವನ್ನ ಕಟ್ಕೊಂಡು ಓಡ್ ಹೋಗಿದ್ದೆ. ಮತ್ತೆ ಯಾಕೆ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಿ? ಇನ್ನೆಂಥದ್ದು ನಿನ್ನ ಬದುಕು? ನೀಲ ಮಲಗುತ್ತಿದ್ದ ಹಳೆ ಚಾಪೆ ಅದರ ಜೊತೆ ಅವಳ ಬಟ್ಟೆಯ ಗಂಟನ್ನು ಸೇರಿಸಿ ಆಚೆಗೆ ಎಸೆದಳು. ಅಲ್ಲೇ ನಿಂತು ರಂಪಾಟ ಮಾಡುತ್ತಿದ್ದ ನೀಲ ತನ್ನ ಸೋದರತ್ತೆ ಮಾಡಿದ ಕೆಲಸ ಕಂಡು ಇರುವ 2 ಬಟ್ಟೆಗಳನ್ನು ಮುದುರಿ ಆಚೆಗೆ ಎಸೆದಿದ್ದಿ. ನನ್ನ ಮೇಲೆ ನಿಂಗೆ ಇಷ್ಟವಿಲ್ಲದಿದ್ದರೆ ಸಾಯ್ತೀನಿ ಬಿಡು. ನಿಂಗೂ ನೆಮ್ಮದಿ ಆಗುತ್ತೆ. ನನ್ನ ಹತ್ರ ದಿನಕ್ಕೂ ಕೂಗಿ ಯಾಕೆ ಸುಸ್ತಾಗುತ್ತಿ? ನಾನಂತೂ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಬಾಯಿ ಮುಚ್ಕೊಂಡು ನಿನ್ನ ಸಾಮಾನುಗಳನ್ನು ಎತ್ತಿಕೊಂಡು ತೆಪ್ಪಗೆ ನಿನ್ನ ಊರಿಗೆ ಹೊರಡ್ಬಿಡು. ಇಲ್ವಾದ್ರೆ ನಾನೇ ಸ್ಟೇಷನ್ಗೆ ಹೋಗಿ ನಮ್ಮ ಮನೇಲಿ ದುಡ್ಡು ಕಳುವಾಗಿದೆ, ಇವಳೇ ಕಳ್ಳಿ ಅಂತ ಹೇಳಿ ಪೊಲೀಸಪ್ಪನ ಕರ್ಕೊಂಡು ಬಂದು ನಿನ್ನ ಹಿಡಿಸಿ ಕಂಬಿ ಎಣಿಸುವಂತೆ ಮಾಡ್ತೀನಿ ಎಂದು ಸಿಡುಕಿದಳು ಈರವ್ವ. ನೀಲ ತನ್ನತ್ತೆಯ ಮಾತು ಕೇಳಿ ಬೆಪ್ಪಾದಳು. ನಾನು ಹೇಳಿದ ಮಾತನ್ನ ನನಗೆ ಹೇಳ್ತಿದ್ದಾಳಲ್ಲ ಈ ಅತ್ತೆ ಎಂದ್ಕೊಂಡವಳು ಮತ್ತೊಂದು ಮಾತನಾಡದೆ ಮೌನವಾಗಿ ಕುಳಿತಳು. ಅಲ್ಲಿಯೇ ಏನನ್ನು ಕೆಲಸ ಮಾಡುತ್ತಿದ್ದ ಮಾದೇವಿಗೆ ಒಳಗೊಳಗೆ ನಗು. ಇವರಿಬ್ಬರಿಗೂ ತಿಕ್ಕಲು ಹಿಡಿದಿದೆ. ಯಾವಾಗ ಸರಿ ಇರ್ತಾರೋ ಯಾವಾಗ ತಿರುಗಿ ಬೀಳ್ತಾರೋ ಅದ್ಯಾವರಿಗೆ ಗೊತ್ತು. 1 ವಾರದಿಂದ ಜಟ್ಟಿ ಕಾಳಗಕ್ಕೆ ನಿಂತವರಂತೆ ನಿಂತಿದ್ದಾರೆ. ಯಾರದು ಹೆಚ್ಚು ಯಾರದು ಕಡಿಮೆ ಅನ್ನುವಂತಿಲ್ಲ. ಮನೆಯಲ್ಲಿರುವ ಗಂಡಸಿಗೆ ಇವರ ವಿಷಯವೇ ಬೇಡ. ನನ್ನ ಅತ್ತೆಯ ಒರಟುತನದ ಜೊತೆಗೆ ಬೆಳೆಸಿಕೊಂಡು ಬಂದಿರುವ ದೊಡ್ಡಸ್ತಿಕೆ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ಸದ್ಯ ಊರಾಚೆ ಇದೆ ಮನೆ. ಊರೊಳಗೆ ಮನೆ ಇದ್ದಿದ್ರೆ ಯಾರೂ ತಲೆ ಎತ್ತಿ ತಿರುಗುವಂತಿರಲಿಲ್ಲ. ಇತ್ತೀಚೆಗೆ ತರಕಾರಿ ತೆಗೆದುಕೊಳ್ಳಲು ಬರುವವರೇ ಇವರಿಬ್ಬರ ಕಾದಾಟ ಕಂಡು ಬೆರಗಾಗುತ್ತಾರೆ. ಸಮಾಧಾನ ಮಾಡಲು ಒಮ್ಮೊಮ್ಮೆ ಪ್ರಯತ್ನಿಸುತ್ತಾರೆ. ಅವರಿಗೆ ತಿರುಗಿ ಬೀಳ್ತಾಳೆ ನನ್ನ ಅತ್ತೆ. ಹೋಗಿ ನನ್ನ ಮನೆ ವಿಷಯಕ್ಕೆ ಯಾರೂ ಬರಬೇಡಿ ಎಂದು ಬಿಡುತ್ತಾರೆ ಎಂದು ಯೋಚಿಸುತ್ತಾ ನಿಟ್ಟುಸಿರು ಬಿಟ್ಟಳು. ಇವರಿಬ್ಬರ ಜಗಳ ನನಗೂ ನೋಡಿ ಸಾಕಾಗಿದೆ. ನನ್ನ ಮಗಳು ಇವರಿಬ್ಬರ ಬುದ್ಧಿ ಕಲಿತ್ರೆ ಕಷ್ಟ. ಬೇರೆ ಮನೆ ಮಾಡಿ ನಾನು ದುಡಿತೀನಿ. ಇದುದರಲ್ಲಿ ಬದುಕೋಣ. ಪ್ರತಿ ರಾತ್ರಿ ಹೆಂಡತಿಯ ಗುಣಗಾಟ ಕೇಳಿ ಸಾಕಾಗಿತ್ತು ಮಾದೇಶನಿಗೆ. ಒಂದೆಡೆ ಹೆಂಡತಿಯ ಕಿರಿಕಿರಿ, ಮತ್ತೊಂದೆಡೆ ಅತ್ತೆ ಸೊಸೆಯರ ಹಗ್ಗ ಜಗ್ಗಾಟ ಕಂಡು ಬೇಸತ್ತ ಮಾದೇಶ ಬೇರೆಯ ಮನೆಯನ್ನು ಹುಡುಕಲು ಪ್ರಯತ್ನಿಸತೊಡಗಿದ.